ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮೋಸ್ಟ್ ಕಾಮನ್ ಕಾಮೆಂಟ್ ಏನು ಬರುತ್ತೆ ಅಂತಂದರೆ, ನಾವು ಪ್ಯಾರಾಮೆಡಿಕಲ್ ಮಾಡಿದರೆ ಒಳ್ಳೆಯದಾ ಅಥವಾ GNM ನರ್ಸಿಂಗ್ ಮಾಡಿದರೆ ಒಳ್ಳೆಯದಾ, ಯಾವುದು ಬೆಸ್ಟ್, ಅದರ ಬಗ್ಗೆ ಮಾಹಿತಿ ಕೊಡಿ ಅಂತ ನೀವು ಕೇಳ್ತಾ ಇದ್ದೀರಿ. ನಾನು ಪ್ರತಿ ಸಾರಿ ಲೈವಲ್ಲಿದ್ದಾಗ ಕೂಡ ಒಂದೇ ಮಾತು ಹೇಳ್ತಾ ಇದ್ದೆ, ನಿಮಗೆ ಯಾವುದು ಬೆಸ್ಟ್ ಅನಿಸುತ್ತೆ ಅಥವಾ ನಿಮಗೆ ಯಾವ ಪ್ರೊಫೆಷನ್ ಇಷ್ಟ ಆಗುತ್ತೆ ಅದನ್ನು ನೀವು ಮಾಡಿ ಅಂತ ನಾನು ಹೇಳ್ತಾ ಇದ್ದೆ. ಸೊ ಈ ವಿಡಿಯೋದಲ್ಲಿ ಪ್ಯಾರಾಮೆಡಿಕಲ್ GNM ನರ್ಸಿಂಗ್ ಹಂಗಂದ್ರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ. ಆಮೇಲೆ ಡಿಸೈಡ್ ಮಾಡೋಣ ಬೆಸ್ಟ್ ಯಾವುದು ಮತ್ತು ಯಾವುದು ಮಾಡಬಾರ್ದು. ಯಾರು ಬೆಸ್ಟ್ ಅನ್ನೋದಕ್ಕಿಂತ ಇಲ್ಲಿ ಶಬ್ದ ಬೆಸ್ಟ್ ಅನ್ನೋದು ಯೂಸ್ ಮಾಡಬಾರ್ದು. ಇಲ್ಲಿ ನಮಗೆ ಅನುಕೂಲ ತಕ್ಕಂತೆ ನಾವು ಮಾಡ್ಕೊಂಡಿದ್ದೀವಿ. ಟ್ರೆಂಡಿಂಗಲ್ಲಿ ಯಾವುದಿದ್ದಾವೆ ಅದರ ಮೇಲೆ ಡಿಸೈಡ್ ಆಗ್ತಾ ಇದೆ ಅಷ್ಟೇ. ಇವಾಗ ಪ್ಯಾರಾಮೆಡಿಕಲ್ ಅಂದ್ರೆ ಏನು ರೀ, SSLC ಮೇಲೆ ಮತ್ತು PUC ಸೈನ್ಸ್ ಆದವ್ರಿಗೆ ಪ್ಯಾರಾಮೆಡಿಕಲ್ ಕೋರ್ಸ್ ಅಂತ ಬರುತ್ತೆ. ಸೊ ಪ್ಯಾರಾಮೆಡಿಕಲ್ ಇದೊಂದು ಟೆಕ್ನಿಷಿಯನ್ ಕೋರ್ಸ್ ಆಗುತ್ತೆ. ಇದು ನರ್ಸಿಂಗ್ ಕೋರ್ಸ್ ಅಲ್ಲ, ನೆನಪಿರಲಿ. ಪ್ಯಾರಾಮೆಡಿಕಲ್ ಟೆಕ್ನಿಷಿಯನ್ ಕೋರ್ಸ್ ಆಗುತ್ತೆ. ಇದು ಪ್ಯಾರಾಮೆಡಿಕಲ್ ಬೋರ್ಡಲ್ಲಿ ಬರೋದ್ರಿಂದ ಸೊ ನೀವು ಲ್ಯಾಬ್ ಟೆಕ್ನಿಷಿಯನ್ನು, ಎಕ್ಸ್ರೇ ಟೆಕ್ನಿಷಿಯನ್ಸು, ಡಯಾಲಿಸಿಸ್ ಟೆಕ್ನಿಷಿಯನ್ಸ್ ಅಂದರೆ ನೀವು ಟೆಕ್ನಿಷಿಯನ್ಗಳಾಗಿ ಕೆಲಸವನ್ನು ಮಾಡ್ತೀರಾ. ಅಂದರೆ ಏನಪ್ಪ ಅಂದರೆ ಇಲ್ಲಿ ಟೆಸ್ಟ್ಗಳನ್ನು ಮಾಡುವಂಥದ್ದು. ಉದಾಹರಣೆ ನೀವು ಹೋಗಿರ್ತೀರ ಹಾಸ್ಪಿಟ್ಲ್ಗಳಲ್ಲಿ, ಬ್ಲಡ್ ಟೆಸ್ಟಿಂಗು, ಎಕ್ಸ್ರೇ ಟೆಸ್ಟಿಂಗ್ ಅಂತ ಬರುತ್ತಲ್ಲ, ಅದು ನರ್ಸ್ ಅನ್ನೋದಿಲ್ಲ, ಅವ್ರಿಗೆ ಟೆಕ್ನಿಷಿಯನ್ಸ್ಗಳು ಅಂತ ಕರಿತೀವಿ. ಓಕೆನಾ. ಇದು SSLC ಮೇಲೆ ನೀವು ಮಾಡ್ಬೋದು ರೀ. ಆಮೇಲೆ PUC ಸೈನ್ಸ್ ಆದರೂ ಕೂಡ ಈ ಒಂದು ಪ್ಯಾರಾಮೆಡಿಕಲನ್ನು ಮಾಡ್ಬೋದು. ಬಟ್ ಇದು ನರ್ಸಿಂಗ್ ಕೋರ್ಸ್ ಅಲ್ಲ. ಅದೇ ರೀತಿಯಾಗಿ GNM ನರ್ಸಿಂಗ್ ಅಂದರೆ ನರ್ಸಿಂಗ್ ಸ್ಟಾಫ್ ರೀ. ವಾರ್ಡ್ಗಳಲ್ಲಿ ನೋಡಿರ್ಬೋದು ನೀವು, ವೈಟ್ ಡ್ರೆಸ್ಗಳನ್ನು ಹಾಕ್ಕೊಂಡು, ಅಫ್ರೋನ್ ಇರೋದಿಲ್ಲ, ಡೈರೆಕ್ಟ್ ವೈಟ್ ಡ್ರೆಸ್ಸನ್ನು ಹಾಕಿರ್ತಾರೆ, ಅಥವಾ ವೈಟ್ ಕಾಲರ್ ಇರುವಂತಹ ಎಫ್ರಾನನ್ನು ಹಾಕಿರ್ತಾರೆ. ಅವರುಗಳಿಗೆ ಸ್ಟಾಫ್ ನರ್ಸ್ ಅಂತ ಕರಿತೀವಿ. ಗೌರ್ಮೆಂಟ್ಗಳಲ್ಲಿ ಕಂಪ್ಲೀಟಾಗಿ ಅವರು ವೈಟ್ ಡ್ರೆಸ್ ಹಾಕಿರ್ತಾರೆ, ಪೂರ ಟೋಟಲ್ ಎಫ್ರಾನ್ ಹಾಕಿರೋದಿಲ್ಲ. ಎಫ್ರಾನ್ ಜೊತೆಗೇನು ಪೂರ ವೈಟ್ ಡ್ರೆಸ್ಗಳನ್ನು ಹಾಕಿರ್ತಾರೆ, ಅವರು ಸ್ಟಾಫ್ ನರ್ಸ್ಗಳು. ಓಕೆನಾ. ಸೊ ಈ ಒಂದು ಸ್ಟಾಫ್ ನರ್ಸ್ಗಳು ಪ್ಯಾರಾಮೆಡಿಕಲ್ ಆಗೋದಿಲ್ಲ, ಓನ್ಲಿ ನರ್ಸ್ಗಳಾಗಿ ಕೆಲಸ ಮಾಡ್ತಾರೆ. ಸೊ ನರ್ಸ್ಗಳಿಗೂ ಮತ್ತು ಪ್ಯಾರಾಮೆಡಿಕಲ್ಗೂ ಮತ್ತು ವ್ಯತ್ಯಾಸ ಇದೆ, ಇಲ್ಲಂತಿಲ್ಲ, ಹೌದಾ. ಸೊ ಇಲ್ಲಿ ನಿಮಗೆ ಯಾವ ಕೋರ್ಸ್ ಮಾಡಿದಿರೋ ಬೆಸ್ಟು ನೋಡಿ. SSLC ಮೇಲೆ GNM ನರ್ಸಿಂಗ್ ಮಾಡಲಿಕ್ಕೆ ಬರೋಂಗಿಲ್ಲ, BSc ನರ್ಸಿಂಗ್ ಮಾಡಲಿಕ್ಕೆ ಬರೋಂಗಿಲ್ಲ, ಯಾವುದು ನರ್ಸಿಂಗ್ ಕೋರ್ಸ್ ಬರೋದೇ ಇಲ್ಲ SSLC ಮೇಲೆ. ಇಲ್ಲಿ ನೀವು GNM ನರ್ಸಿಂಗ್ದವರಿಗೆ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಆಗಿದ್ದರೆ ಮಾತ್ರ ನೀವು ನರ್ಸಿಂಗ್ ಕೋರ್ಸನ್ನು ಮಾಡ್ಬೋದು ಕರ್ನಾಟಕದಲ್ಲಿ. ಓಕೆನಾ. ಸೊ ಇವಾಗ ಬರೋಣ, ಇಲ್ಲಿ ಯಾವುದು ಬೆಸ್ಟ್ ಆಗುತ್ತೆ ಅಂತ ನೋಡಿ. ಪ್ಯಾರಾಮೆಡಿಕಲು ಕೂಡ ನಮಗೆ ಬೇಕು. ಉದಾಹರಣೆಗೆ ಈಗ ಹಾಸ್ಪಿಟ್ಲ್ ನಾವು ಓದಿವಿ ಅಂದರೆ ನಮಗೆ ಟೆಸ್ಟ್ ಮಾಡೋರು ಸ್ಟಾಫ್ ನರ್ಸ್ ಅಲ್ಲ, ನಮಗೆ ಟೆಸ್ಟ್ ಮಾಡೋರು ಪ್ಯಾರಾಮೆಡಿಕಲ್ನವರು. ಪ್ಯಾರಾಮೆಡಿಕಲ್ ಇಲ್ಲ ಅಂದಮೇಲೆ ನಮ್ಗೆ ಯಾರು ಟೆಸ್ಟ್ ಮಾಡಬೇಕು, ಯಾರು ನಮಗೆ ಎಕ್ಸ್ರೇ ತೆಗಿಬೇಕು, ಯಾರು ಡಯಾಲಿಸಿಸ್ ಮಾಡಬೇಕು, ಹೌದಾ, ಯಾರು ನಮಗೆ ಕಣ್ಣುಗಳನ್ನು ಚೆಕ್ ಮಾಡಬೇಕು, ಹೌದಲ್ಲ. ಸೊ ಹೀಗಾಗಿ ಪ್ಯಾರಾಮೆಡಿಕಲ್ ತನ್ನ ಸ್ಥಾನದಲ್ಲಿ ಒಂದಷ್ಟು ಕೋರ್ಸ್ಗಳಲ್ಲಿ ಡಿಮಾಂಡಲ್ಲಿ ಇದೆ. ಓಕೆನಾ. ಅದೇ ರೀತಿಯಾಗಿ ನರ್ಸಿಂಗ್ ಕೋರ್ಸ್ ಎವರ್ ಗ್ರೀನ್, ಎವ್ರಿ ಟೈಮ್, ಯಾವಾಗಲೂ ಕೂಡ ಶಾಶ್ವತವಾಗಿ ಸ್ಟ್ರಾಂಗ್ ಆಗಿರುವಂಥದ್ದು ನರ್ಸಿಂಗ್ ಕೋರ್ಸ್. ಓಕೆನಾ. ಸೊ ಈ ನರ್ಸಿಂಗ್ ಕೋರ್ಸ್ ನೀವು ನಿಮ್ಮ ಒಂದು ಆಯ್ಕೆ ಮಾಡ್ಕೊಳ್ರಿ. ಇಲ್ಲಿ ನಾನು ಟೆಕ್ನಿಷಿಯನ್ ಆಗಿ ಜಸ್ಟ್ ಒಂದು ಲ್ಯಾಬಲ್ಲಿ ಸೀಮಿತವಾಗಿರಲು ಅಥವಾ ನರ್ಸಿಂಗ್ ಮಾಡಲಿ, ನರ್ಸಿಂಗ್ ಮಾಡಿಕೊಂಡು ವಾರ್ಡ್ಗಳಲ್ಲಿ, ಆಪ್ರೇಷನ್ ಥಿಯೇಟ್ರ್ಗಳಲ್ಲಿ, ಹಾಸ್ಪಿಟ್ಲ್ಗಳಲ್ಲಿ, ನರ್ಸಿಂಗ್ ಕೇರ್ಗಳಲ್ಲಿ ಡಾಕ್ಟರ್ಗಳಿಗೆ ಅಸಿಸ್ಟೆಂಟ್ ಆಗಿರಲಿ ಅನ್ನೋದನ್ನು ನೀವು ಡಿಸೈಡ್ ಮಾಡಿಕೊಂಡು ಇಲ್ಲಿ ಪ್ಯಾರಾಮೆಡಿಕಲ್ ಮಾಡಬೇಕು, GNM ನರ್ಸಿಂಗ್ ಮಾಡಬೇಕು ಅನ್ನೋದನ್ನು ನಿಮ್ಮ ಪ್ಯಾಷನನ್ನು ಚಾಯ್ಸ್ ಮಾಡ್ಕೊಳ್ರಿ. ಓಕೆನಾ. ಯಾಕಂದರೆ ಇಲ್ಲಿ ನಾನು ಹೇಳಿದೆ ಅಂತೇಳಿ ನೀವು ಬರಬೇಕು, ಅಲ್ಲಿ ಕಷ್ಟ ಅನುಭವಿಸ್ಬೇಕು, ಇದು ನಮ್ಗೆ ಗೊತ್ತಿರಲಿಲ್ಲ, ಯಾರ್ದೋ ಮಾತು ಕೇಳಿ ಬಂದೀವಿ ಅನ್ನೋಕ್ಕೆ ಹೋಗ್ಬೇಡಿ. ನರ್ಸಿಂಗ್ ಅಂದರೆ ನರ್ಸು, ಪ್ಯಾರಾಮೆಡಿಕಲ್ ಅಂತಂದರೆ ಟೆಕ್ನಿಷಿಯನ್ಸ್ ಆಗಿ ಕೆಲಸ ಮಾಡ್ತೀರಾ. ಓಕೆ. ಇವಾಗ ಬರೋಣ, ಪ್ಯಾರಾಮೆಡಿಕಲಲ್ಲಿ ಯಾವುದು ಒಳ್ಳೆಯ ಕೋರ್ಸ್ಗಳಿದ್ದಾವೆ. ಟ್ರೆಂಡಿಂಗಲ್ಲಿ ಲೆಕ್ಕಾಚಾರ ಹೇಳೋದಾದರೆ ಪ್ಯಾರಾಮೆಡಿಕಲಲ್ಲಿ DMLT ಮತ್ತು OT ಸದ್ಯಕ್ಕೆ ಟ್ರೈನಿಂಗಲ್ಲಿರುವಂಥದ್ದು. ಯಾಕಂದರೆ ಇವುಗಳಿಗೆ ಎನಿ ಟೈಮ್ ಜಾಬ್ ಇದ್ದಾವೆ. ಸ್ಯಾಲ್ರಿ ಕಡಿಮೆ ಸಿಗುತ್ತಿರ್ಬೋದು, ಆದರೆ ಜಾಬ್ ಅಂತೂ ಸಿಕ್ಕಾಪಟ್ಟಿ ಇರುವಂಥದ್ದು ಜಾಬ್ಸ್ ಅಂತ ಇದ್ದೇ ಇದ್ದಾವೆ. ನಿಮ್ಮ ಸ್ಕಿಲ್ಗಳ ಮೇಲೆ ಸ್ಯಾಲ್ರಿಗಳನ್ನು ಕೂಡ ಚೆನ್ನಾಗಿ ಕೊಡ್ತಾರೆ. ಸ್ಕಿಲ್ ಪೋರ್ ಇದ್ದರೆ ಸ್ಯಾಲ್ರಿ ಕೂಡ ಪೋರ್ ಆಗಿ ಕೊಡ್ತಾರೆ. ಅದೇ ರೀತಿಯಾಗಿ GNM ನರ್ಸಿಂಗ್, ಇದಕ್ಕಂತೆ ಆಲ್ ವರ್ಲ್ಡ್ ಇಡೀ ಜಗತ್ತಲ್ಲಿ ಕೂಡ GNM ನರ್ಸಿಂಗ್ಗಳಿಗೆ ಜಾಬ್ ಇದ್ದೇ ಇದ್ದಾವೆ. ಕರ್ನಾಟಕ ಅಂತ ಅಷ್ಟೇ ಅಲ್ಲ, ಇಡೀ ಜಗತ್ತಾಯಿತು, ಇಡೀ ಜಗತ್ತಲ್ಲಿ ಯಾವುದೋ ಮೂಲೆಯದರೂ ಕೂಡ ನರ್ಸಿಂಗ್ ಹುದ್ದೆಗಳು, ವೇಕೆನ್ಸಿಗಳು ಇದ್ದೇ ಇದ್ದಾವೆ. ಇವಾಗ GNM ನರ್ಸಿಂಗ್ ನನ್ನ ಪ್ರಕಾರ ಪ್ಯಾರಾಮೆಡಿಕಲ್ ಒಳಗಡೆ DMLT OT ಮಾಡಿದರೆ, ನರ್ಸಿಂಗ್ ಒಳಗಡೆ GNM ನರ್ಸಿಂಗ್ ಅಥವಾ BS ನರ್ಸಿಂಗ್ ಮಾಡಿಕೊಳ್ಳ್ರಿ. ಲೈಫ್ ಚೆನ್ನಾಗಿರುತ್ತೆ. ಜೊತೆಗೆ ಏನಪ್ಪ ಅಂದರೆ ಒಳ್ಳೆಯ ಸ್ಯಾಲ್ರಿ ಕೂಡ ಅರ್ನ್ ಮಾಡ್ಕೊಳ್ಬೋದು. ಜೊತೆಗೆ ಹೈಯರ್ ಎಜುಕೇಷನ್ ಕೂಡ ನಿಮಗೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಓಕೆ. ವಾಟ್ ಎವರ್ ಯು ಕಮ್ ಟು ದಿ ಮೆಡಿಕಲ್ ಕೋರ್ಸ್ಗಳು ಈಗಿನ ಸದ್ಯದಲ್ಲಿ ಟ್ರೆಂಡಿಂಗಲ್ಲಿರುವಂಥದ್ದು.